ಗಾಡಿನ ನನಗೆ ಬೆಳಗ್ಗೆ ಟ್ರಾಫಿಕಲ್ಲಿ ಓಡಿಸ್ಕೊಂಬರೋಕ್ಕಾಗಲ್ಲ ಅಂತ ಇವಾಗ ಒಂದು 7 ಗಂಟೆ ಬೆಳಗ್ಗೆ ಬಂದಿದ್ದೀನಿ ಗಾಡಿ ಬಿಟ್ಬಿಟ್ಟು ಹೋಗೋಣ ಅಂತ. ಸೊ ನೋಡ್ಬೋದು ಅಂದರೆ ಇವಾಗ ಸದ್ಯಕ್ಕೆ ಏನು ಮಾಡಿಸ್ತಿದ್ದೀನಿ ಅಂದರೆ ಕ್ಲಚ್ ಕೆಲಸ, ಸ್ಟೇರಿಂಗ್ದು, ವೀಲ್ಸು ಇದರದೆಲ್ಲ ಒಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಗಾಡಿ ಬಿಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಸೇಮ್ ನಮ್ಮ ಏನು ರೆಗ್ಯುಲರ್ ಗ್ಯಾರೇಜ್ ಇದೆ ಅದೇ ಗ್ಯಾರೇಜೇ, ಶ್ರೀ ವೆಂಕಟೇಶ್ವರ ಮೋಟರ್ಸ್. ಯಾಕಂದರೆ ಇದು ನಮಗೆ ಟ್ರಸ್ಟ್ ವರ್ದಿ, ಹಾಗಾಗಿ ಇಲ್ಲಿ ತೊಗೊಂಬಂದಿದ್ದೀನಿ. ಜಸ್ಟ್ ಹಂಗೆ ಮುಖ ತೊಳೆದು ಬೆಳಗ್ಗೆ ಎದ್ದು ಓಡಿ ಬಂದಿದ್ದೀನಿ, ಅದಕ್ಕೆ ಮುಖ ಏನು ತೋರಿಸ್ತಾ ಇಲ್ಲ. ಸೊ ಈಗ ಬಂದು ಗ್ಯಾರೇಜ್ ಗಾಡಿ ಬಿಟ್ಬಿಟ್ಟು ಇಲ್ಲಿಂದ ನಾನು ಮತ್ತೆ ಯಾವ್ದಾದ್ರು ಒಂದು ಆಟೋನೋ ಅಥವಾ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೊರಡಬೇಕು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನೋಡ್ಬೋದು ನೀವು ಹಳೆ ವೀಡಿಯೋದಲ್ಲಿ ನಾವು ಮೈಸೂರಿಂದ ಏನು ಜೀಪ್ ತಂದಿದ್ವಿ, ಆ ಜೀಪ್ನ ಬೆಂಗಳೂರಿವರೆಗೂ ತೊಗೊಂಬರೋಸಲೇ ತುಂಬ ಏನಂತಾರೆ ಸರ್ಕಸ್ ಮಾಡಿ ಏನೋ ನಮ್ಮ ಇವನು ಸುಜಿತ್ ಇದ್ದಿದ್ದಕ್ಕೆ ತೊಗೊಂಬರೋಕ್ಕಾಯಿತು. ಹಾಗಾಗಿ ಫೈನಲಾಗಿ ನಮ್ಮ ಗ್ಯಾರೇಜ್ಗೆ ಗಾಡಿ ತೊಗೊಂಬಂದಿದ್ದೀವಿ. ನಿನ್ನೆ ಗಾಡಿ ಬಿಟ್ಟಿದ್ದೀನಿ, ಟೈಮ್ ಇರಲಿಲ್ಲ, ಹಂಗಾಗಿ ಇವಾಗ ಬಂದಿದ್ದೀನಿ. ಸೊ ಗಾಡಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಹಾಗಾಗಿ ಒಂಚೂರು ನಮಗೆ ಒಂದು ಕಂಡೀಷನಾಗಿ ಗಾಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಟರಾಜಣ್ಣ ಹತ್ರನೇ ಬಂದಿದ್ದೀನಿ. ಅಣ್ಣ ಹಾಯ್. ಹಾಯ್, ಆಯ್ತಣ್ಣ ತಿಂಡಿ? ಆಯ್ತು ಬಾ, ನಿಂದಾಯ್ತಾ? ಆಯ್ತಣ್ಣ. ಸೊ ನೆನ್ನೆ ಬಿಟ್ಟು ಹೋಗಿದ್ದೆ ಅಣ್ಣ ಗಾಡಿ. ಸೊ ನೀವು ನೋಡಿರ್ತೀರ ನಟರಾಜಣ್ಣನ, ಆಲ್ಮೋಸ್ಟ್ ನಮ್ಮ ಎಲ್ಲ ಗಾಡಿಗಳು ಇವರೇ ಸರ್ವಿಸ್ ಮಾಡಿರೋದು. ಸೊ ನಿಮ್ಗೇನೇ ಎನ್ಕ್ವೈರಿ ಇದ್ರೂ ಸಹ, ಏನೇ ಸಜೆಷನ್ ಇದ್ರೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಕೆಳಗಡೆ ನಂಬರ್ ಹಾಕಿರ್ತೀನಿ. ಸೊ ಅಣ್ಣ ಇವಾಗ ನನಗೆ ಅದೇ ನೀವು ನೆನ್ನೆ ಬಿಟ್ಟು ಅದೇ ನೀವು ಇರಲಿಲ್ಲ. ಸೊ ಒನ್ ರೌಂಡ್ ನೀವು ಆಲ್ರೆಡಿ ನೋಡಿದ್ದೀರ ಎಲ್ಲ ಗಾಡಿ. ನೀವೇ ಹೇಳ್ಬಿಡಿ ಅಣ್ಣ ಏನೇನು ಮಾಡಿಸ್ಬೇಕಾಗತ್ತೆ ಇವಾಗ. ಇದರಲ್ಲಿ ಆ್ಯಕ್ಚುಲಿ ನಾನು ಚೆಕ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಮೈನಾಗಿ ಕ್ಲಚ್ ಒಂದು ರೆಡಿ ಮಾಡಬೇಕು. ಓಕೆ. ಮತ್ತು ಗಜನ್ ಪಿನ್ಗಳು ಹೊಡಿಬೇಕು 4 ಟೈರ್ಗೂ. ಬ್ರೇಕಿಂಗ್ ಸಿಸ್ಟಮ್ಮು ಚೇಂಜ್ ಮಾಡಬೇಕು, ಬೂಸ್ಟ್ರ್ ಬ್ರೇಕ್ ಮಾಡಬೇಕು. ಇದು ನಾರ್ಮಲ್ ಬ್ರೇಕ್ ಇದೆ. ಸೊ ಇದಕ್ಕೆ ಹೇರ್ ಬ್ರೇಕ್ ಮಾಡಿಕೊಂಡು ಸ್ವಲ್ಪ ಬ್ರೇಕ್ನ ಶಾರ್ಪ್ನೆಸ್ ಮಾಡಬೇಕು. ಹೌದಾ? ಸ್ವಲ್ಪ ಬ್ರೇಕ್ ಶಾರ್ಪ್ನೆಸ್ ಮಾಡಿದ್ರೆ ಸೊ ಆವಾಗ ನೀವು ಹಿಲ್ಸ್ ಇದರಲ್ಲೆಲ್ಲ ಓಡಿಸೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಓಕೆ. ಸೊ ಡೌನ್ ಬಂದಾಗ ಅಟ್ಲೀಸ್ಟ್ ಬ್ರೇಕ್ನೆಸ್ಸಲ್ಲಿ ಪ್ರೆಷರ್ ಎಲ್ಲ ಇರುತ್ತೆ. ಸೊ ಅಷ್ಟು ಇವಾಗ ಎಮರ್ಜೆನ್ಸಿಗೆ ಅಷ್ಟು ಮಾಡ್ಕೊಬೇಕು. ಅದು ಬಿಟ್ಟು ಮಾಮೂಲಿ ಬೇರೆ ಸಣ್ಣ ಪುಟ್ಟ ಕೆಲಸಗಳಿದಾವೆ. ಓಕೆ. ಸೊ ಅವೆಲ್ಲ ಮಾಡ್ಕೊಳ್ಳೋದು. ಓಕೆ. ಅಂದ್ರೆ ಇವಾಗ ಇದು ಗಜನ್ ಪಿನ್ ಅಂದ್ರೆ ಇವಾಗ 4 ವೀಲ್ ಏನಿದೆ ಅದು ಒಳಗಡೆ ಇರುತ್ತೆ ಅಣ್ಣ? ಅದು ಹೌದು, ಒಳಗಡೆ ಬರುತ್ತೆ. ಓಕೆ. ಸೊ ನಾನು ಒಂದ್ಸತಿ ಅದು ರಿಮೂವ್ ಮಾಡ್ತೀನಲ್ಲ, ಅವಾಗ ಒಂದು ಫೋಟೋನೋ ಇಲ್ಲ ಒಂದು ವಿಡಿಯೋನೋ ಕಳಿಸಿರ್ತೀನಿ, ನೀವು ಒಂದ್ಸತಿ ಅದನ್ನ ನೋಡ್ಬೋದು. ಇದೆಲ್ಲ ಲೀಕೇಜ್ ಇದೆ ಅನ್ಸುತ್ತೆ. ಇದು ಕೂಲೆಂಟ್ ಲೀಕೇಜ್ ಇದೆ, ಓಸ್ ಪೈಪ್ ಕಟ್ ಆಗಿದೆ. ಓಕೆ. ಸೊ ಇಲ್ಲಿ ಲೀಕ್ ಆಗಿರೋದು ಫ್ಯಾನ್ ಇಂದ ಇದೆಲ್ಲ ಹೊಡೆದಿರೋದು. ಓಕೆ. ಓಕೆ. ಇದೆಲ್ಲ ಕೂಲೆಂಟ್. ಇದು ಏನು ಪೈಪ್ ಹೋಗುತ್ತೆ? ಅದು ಆಯಿಲ್ ಪೈಪ್. ಆಯಿಲ್ ಪೈಪ್. ಅದು ವ್ಯಾಕ್ಯೂಮ್ ಪೈಪು ಅಂತೀವಿ ನಾವು. ಸೊ ಆಯಿಲ್ ಅಂದರೆ ಇಂಜಿನ್ ಒಳಗಡೆಗೆ ಹೇರ್ ಹೋಗೋದಕ್ಕೆ ವ್ಯಾಕ್ಯೂಮ್ ಪೈಪು ಅಂತೀವಿ. ಓಕೆ. ಸೊ ಆ ಪೈಪ್. ಓಕೆ. ಸೊ ಅಂದರೆ ಫೈನಲ್ ಆಗಿ ಇವಾಗ 4 ವೀಲ್ದು ಅದೇನು ಪಿನ್ ಎಲ್ಲ ಚೆಕ್ ಮಾಡಿ ಚೇಂಜ್ ಮಾಡಿ. ಇದನ್ನ ಬ್ರೇಕ್ 4ಕ್ಕೂ ಬರುತ್ತಣ್ಣ? ಹೌದು, 4 ವೀಲ್. ಅಂದರೆ ನಾವು ಅಪ್ಲೈ ಮಾಡೋ ಬ್ರೇಕ್ 4ಕ್ಕೂ ಒಟ್ಟಿಗೆ ಅಪ್ಲೈ ಆಗುತ್ತೆ? ಹೌದು. ಇವಾಗ ಏನಾಗುತ್ತೆ ಅಂದಾಗ ಸಿಲಿಂಡ್ರಲ್ಲಿ ಏನು ಮಾಡುತ್ತೆ, ಫಸ್ಟ್ ಫ್ರಂಟ್ ಬ್ರೇಕ್ ಹಿಡಿಯುತ್ತೆ, ಆಮೇಲೆ ಹಿಂದೆ ಬ್ರೇಕ್ ಹಿಡಿಯುತ್ತೆ. ಇವಾಗಿರೋದು. ಸೊ ನೆಕ್ಸ್ಟ್ ಮಾಡೋದು ಏನಾಗುತ್ತೆ ಅಂದಾಗ ನಿಮ್ಗೆ 4 ವೀಲನ್ನು ಅಟ್ ಎ ಟೈಮ್ ಇದು ಮಾಡೋದು. ಅಟ್ ಎ ಟೈಮ್. ಮತ್ತೆ ಏರ್ ಬ್ರೇಕ್, ಅದು ನಿಮಗೆ ಗಾಡಿ ಆಫ್ ಅಲ್ಲಿ ಇದ್ದಾಗ ಬ್ರೇಕ್ ಟೈಟ್ ಆಗಿರುತ್ತೆ, ಆನ್ ಆಗಿದ ತಕ್ಷಣ ಸ್ಮೂತ್ ಆಗಿ ಬಂದ್ಬಿಡುತ್ತೆ. ಅದು ಏರ್ ಬ್ರೇಕ್. ಏರ್ ಬ್ರೇಕ್ ಲಾರಿಗಳಿಗೆಲ್ಲ ಆ ರೀತಿ ಬರುತ್ತೆ. ಅದು ನಾರ್ಮಲ್, ಅದು ಏರ್ ಫಿಲ್ಲಿಂಗ್ ಮಾಡೋದು. ಇದು ವ್ಯಾಕ್ಯೂಮ್ ಆಟೋಮೆಟಿಕ್ ಆಗಿರುತ್ತೆ. ನಾವು ಸ್ಟಾರ್ಟ್ ಮಾಡಿದ್ರೆ ಜೊತೆಲೇ ಇರುತ್ತೆ. ಅಂದ್ರೆ ಗಾಡಿ ಸ್ಟಾರ್ಟ್ ಆಗಿದೆ, ಲೋಡ್ ಆಗ್ತದೆ. ಓಕೆ. ಅಂದ್ರೆ ಇವಾಗ ಅಣ್ಣ ಇದಕ್ಕೆ ಹ್ಯಾಂಡ್ ಬ್ರೇಕ್ ಇಲ್ಲ ಅಣ್ಣ ಗಾಡಿಗೆ? ಹೌದು, ಹ್ಯಾಂಡ್ ಬ್ರೇಕ್. ನನ್ಗೆ ತುಂಬಾ ಕಷ್ಟ ಆಗೋದು ಅಪ್ಪಲೆಲ್ಲ ಇದು ಮಾಡೋದಕ್ಕೆ. ಅದು ಹೆಂಗ್ ಫಂಕ್ಷನ್ ಆಗುತ್ತೋ, ಅದು ಹೆಂಗ್ ಯೂಸ್ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಬಟ್ ಇದೇನಾಗುತ್ತೆ ಅಂದಾಗ ಆನ್ ಬ್ರೇಕ್ ಎಲ್ಲ ಇದ್ರಲ್ಲಿ ಜಾಸ್ತಿ ನಿಲ್ಲಲ್ಲ. ಒಂದು ಓಕೆ. ಈ ಗಾಡಿಯಲ್ಲಿ ಏನಂದ್ರೆ ಆನ್ ಬ್ರೇಕ್ ಎಲ್ಲ ಈ ಸೈಜ್ ಇದ್ರಲ್ಲೆಲ್ಲ ಜಾಸ್ತಿ ನಿಲ್ಲಲ್ಲ. ಓಕೆ. ಸುಮ್ಮನೆ ನಮ್ಮ ಹತ್ರ ಗಾಡಿಯಲ್ಲಿ ಆನ್ ಬ್ರೇಕ್ ಇದೆ ಅಂತ ಮಾಡ್ಕೊಬೋದು ಅಂದ್ರೆ ಮಾಡ್ಕೊಬೋದು. ಜಸ್ಟ್ ಅದೇ ಸಿಗ್ನಲ್ ಅಲ್ಲಿ ಏನಾದರೂ ನಾರ್ಮಲ್ ಆಗಿ ಅದು ಮಾಡ್ಬೋದಾ? ಇದು ಮಾಡ್ಬೋದು. ಓಕೆ. ಅಂದರೆ ಇವಾಗ ನಾರ್ಮಲ್ ಆಗಿ ಈ ಗಾಡಿಗೆ ವೀಲ್ಸ್ಗಳೆಲ್ಲ ಏನಿದೆ ಅದನ್ನು ಚೆಕ್ ಮಾಡಿಸಿ ಬ್ರೇಕ್ಸ್ ಎಲ್ಲ ರೆಡಿ ಮಾಡಿಸ್ಬೇಕು. ಹಾಗೆ ಇನ್ನೊಂದು ಇದು ಏನಂತಾರಣ್ಣ ಅದಕ್ಕೆ? ಏರ್ ಬ್ರೇಕ್. ಬೂಸ್ಟ್ ಪವರ್. ಓಕೆ. ಬ್ರೇಕ್ ಬೂಸ್ಟರು, ಆಮೇಲೆ ಇದು ಓಸು, ರೇಡಿಯೇಟರ್ ಓಸ್ ಇದೆ, ಏರ್ ಫಿಲ್ಟರ್ ಓಸ್ ಇದೆ. ಇದನ್ನ ವ್ಯಾಕ್ಯೂಮ್ ಓಸು, ಏರ್ ಫಿಲ್ಟರ್ ಓಸ್ ಇದೆ. ಓಕೆ. ಓಕೆ. ಇದೆಲ್ಲ ಕಟ್ ಆಗಿರೋದು. ಸೊ ಅದೆಲ್ಲಾಗುತ್ತೆ ಅಂದರೆ ಅದು ಡಸ್ಟ್ ಎಲ್ಲ ಇಂಜಿನ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಅದೆಲ್ಲ ಕ್ಲಿಯರ್ ಆಗಿ ಕ್ಲೋಸ್ ಆಗಬೇಕು. ಅದೆಲ್ಲ ಕ್ಲೋಸ್ ಆಗಿ ಇಂಜಿನ್ ಸೌಂಡ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಸೊ ಎಲ್ಲ ಸೈಲೆಂಟ್ ಆಗ್ತದೆ. ಓಕೆ. ಓಕೆ. ಸೊ ಇರೋದ್ರಲ್ಲಿ 4 ವೀಲ್, ಬ್ರೇಕಿಂಗು, ಕ್ಲಚ್ಚು, ಏರ್ ಬ್ರೇಕು, ಮತ್ತೆ ಆ ಮಾಮೂಲಿ ಅಲ್ಲಿ ಓಸುಗಳು, ಸೊ ಅವೆಲ್ಲ ಇದು ಮಾಡಿಕೊಂಡು ಸೆಟ್ಟಿಂಗ್ ಮಾಡಿ ಕೊಡ್ತೀವಿ. ಓಕೆ. ಸೊ ಫೈನಲ್ ಆಗಿ ಇದಿಷ್ಟು ಗಾಡಿ ರನ್ನಿಂಗಿಗೆ ಬೇಕಾಗಿರೋದು. ಜೊತೆಲಿ ಒಂದು ಇದು ಪವರ್ ಸ್ಟೇರಿಂಗು ಅಲ್ಲ? ಮೈನ್ ಪವರ್ ಸ್ಟೇರಿಂಗು. ಸೊ ಪವರ್ ಸ್ಟೇರಿಂಗ್ ಒಂದು ಇದಿಷ್ಟು ಕೂಡ ಮಸ್ಟ್ ಆ್ಯಂಡ್ ಶುಡ್ ಏನು ಗಾಡಿ ಇವಾಗ ಕಂಡೀಷನಲ್ಲಿ ಯೂಸ್ ಮಾಡೋದಕ್ಕೆ. ಹಾಗಾಗಿ ಅದಾದಮೇಲೆ ಇನ್ನು ಇಂಟೀರಿಯರ್ ಇನ್ನೂ ಏನೂ ನಾನು ಡಿಸೈಡ್ ಮಾಡಿಲ್ಲ. ಸೀಟೆಲ್ಲ ಚೇಂಜ್ ಮಾಡಿಸ್ಬೋದು ಅಂತ ಹೇಳಿದ್ದಾರೆ, ನೋಡಬೇಕು.
ಇದು ಬಕೆಟ್ ಸೀಟ್ ತರ ಕೂರಿಸ್ಬೋದಲ್ಲ, ಕುಂಡ್ರೆಲ್ಲ ಬರುತ್ತಲ್ಲ ಆ ಟೈಪ್ ಅಲ್ಲ? ಯಾವ್ದು ಬೇಕಾದ್ರೆ ನಿಮಗೆ ಬಕೆಟ್ ಟೈಪಲ್ಲಿ ಕುಂಡ್ರಿಸ್ಬೋದು. ಒಂದು ಇನೋವಾದು ETSದು ಮತ್ತೆ ಶಿಫ್ಟ್ದು ಬರುತ್ತೆ, ಇಲ್ಲ ಅಂದರೆ ಸ್ಪೋರ್ಟಿ ನಿಮಗೆ ಸ್ಪೋರ್ಟ್ಸ್ದು ಸೀಟ್ಗಳೇ ಬರ್ತವೆ ಫ್ರಂಟ್ಗೆ. ಓಕೆ, ಸೊ ಅದು ಕುಂಡ್ರಿಸ್ಬೋದು. ಓಕೆ. ಸೊ ಫೈನಲ್ ಆಗಿ ಇದಿಷ್ಟು ನಾನೊಂದು ರಫ್ ಫಿಗರ್ ಆಗಿ ಇಂಥದ್ದು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಬರೀ ಜಸ್ಟ್ ಏನು ಅನ್ಕೊಂಡೆ ಅಂದರೆ ಬ್ರೇಕ್ ಏನೋ ಸುಮ್ಮನೆ ನಾರ್ಮಲ್ ಸರ್ವಿಸ್ ಮಾಡಬೇಕೇನೋ ಇದೇನೋ ಅಂದ್ಕೊಂಡೆ, ಬಟ್ ಹಂಗಿಲ್ಲ. ಈ ಗಾಡಿಗಳು ಒಂಥರ RX ಮೇಂಟೈನ್ ಮಾಡ್ದಂಗೆ. ಹಾಗಾಗಿ ಒಂದೊಂದಾಗಿ ಸುಮಾರು ಕೆಲಸ ಇದೆ. ಬಟ್ ಒಂದ್ಸತಿ ಮಾಡಿಸ್ಕೊಂಡ್ಬಿಟ್ರೆ ಒನ್ ಹ್ಯಾಂಡ್ ಯೂಸ್ ಆದಾಗ ಅದೇನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಗಾಡಿ ಮಾಡ್ಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ. ಹಾಗಾಗಿ ಸರಿ ಅಣ್ಣ, ಮತ್ತೆ ನೀವು ಅದು ನೋಡಿ ಫ್ರೀ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ನಾನು ನಾಳೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ, ಮಾಡ್ಬಿಟ್ಟು ನಂಗೆ ಕನ್ಫರ್ಮ್ ಇನ್ನು ಇದೆಲ್ಲ ರಿಮೂವ್ ಮಾಡಿದ್ಮೇಲೆ ನಾನು ನಿಮಗೆ ಆ ಪಿನ್ಸ್ದು ಇದ್ರದ್ದೆಲ್ಲ ಒಂದ್ಸತಿ ನಾನು ಡೀಟೇಲ್ ಕಳ್ಸಿಕೊಡ್ತೀನಿ. ಓಕೆ, ಆಮೇಲೆ ಸರಿ, ನನಗೊಂದು ಬಜೆಟ್ ಹೇಳಿ, ಆಮೇಲೆ ಅಡ್ವಾನ್ಸ್ ಏನಿದೆ ನಾನು ನಿಮ್ಗೆ. ಓಕೆ, ಕೆಲವು ಐಟಮ್ಸ್ ಎಲ್ಲ ಬಂದಿದೆ, ಎಲ್ಲ ರೀಪ್ಲೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು ಅಣ್ಣ. ಸೊ ಬನ್ನಿ ಹೋಗಿ ನೋಡೋಣ. ಸೊ ನೋಡಿ, ಇವಾಗ ಈ ಸ್ಟೇಜಲ್ಲಿದೆ, ಎಲ್ಲ ಡೌನ್ ಮಾಡಿದ್ದಾರೆ. ಅಣ್ಣ ನಮಸ್ಕಾರ. ತುಂಬ ದಿವಸ ಆದ್ಮೇಲೆ ಕಾಣಿಸ್ತಾ ಅಣ್ಣ, ಈ ಗಾಡಿ ಬಿಡುವಾಗಲೇ ಹೇಳಿದರು ಅರ್ಜೆಂಟಲ್ಲೆಲ್ಲ ಆಗಲ್ಲ, ಬೇರೆ ಗಾಡಿಗಳ ಥರ ಸ್ವಲ್ಪ ಟೈಮ್ ಕೊಡಬೇಕು ಅಂತೇಳಿ. ಸೊ ಹಾಗಾಗಿ ಇನ್ನೇನು ಆಲ್ಮೋಸ್ಟ್ ಫಿನಿಶಿಂಗಲ್ಲಿದೆ. ಇದು ಏನಣ್ಣ ಇದು? ಇದು ಪ್ರೆಷರ್ ಪ್ಲೇಟು. ಇದು ಪ್ರೆಷರ್ ಪ್ಲೇಟ್. ಇವಾಗ ಇದನ್ನೇ ನೀವು ರಿಪ್ಲೇಸ್ ಮಾಡ್ತಾ ಇರೋದು? ಇದು ರಿಪ್ಲೇಸ್ಮೆಂಟು. ಇದು ಕ್ಲಚ್ ಪ್ಲೇಟು. ಓಕೆ, ಇದು ಹೊಸದ ಇದು? ಓಕೆ ಓಕೆ. ಹೊಸದು ಇಲ್ಲಿದೆ, ಇದು ಹೊಸದು. ಇದು ಹೊಸದು. ಇದು ಹೆಂಗಣ್ಣ ಕ್ಲಚ್ ಹೋಗಿದೆ ಅಂದ್ರೆ ಹೆಂಗೆ, ಯಾವ ತರ? ಇದೆಯಲ್ವಾ ನೋಡಿ, ಇಲ್ಲಿ ಎಂಡ್ ಬಂದ್ಬಿಟ್ಟಿದೆ ರಿಬೇಟ್. ಓಹೋ, ಈ ತರ ಹಿಂಗೆ ಸಿಗ್ಬೇಕು ಬ್ರೇಕ್ ತರ ಇದೆಯಲ್ವಾ, ಇದು ಸಿಗಬೇಕು. ಇದು ಎಂಡ್ ಆಗ್ಬಿಟ್ಟಿದೆ. ಓಕೆ. ಸೊ ಇದು ಎಂಡ್ ಆದಾಗ ಏನಾಗುತ್ತೆ ಅಂದ್ರೆ ನಮಗೆ ಕ್ಲಚ್ ಲೋಡ್ ಕಮ್ಮಿ. ಎಳೆಯಲ್ಲ ಗಾಡಿ, ಲೋಡ್ ಕಮ್ಮಿ. ಸೊ ಎಳೆಯಲ್ಲ. ಇದು ಪ್ರೆಷರ್ ಪ್ಲೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಕ್ಲಚ್ ತುಳಿಯೋದಕ್ಕೆ ಸ್ಮೂತ್ ಆಗಿರುತ್ತೆ. ಓ ಹಿಂಗೆ ಫುಲ್ ಹಾರ್ಡ್ ಇತ್ತು, ಫುಲ್ ಹಿಂದ್ಗಡೆವರೆಗೂ ತುಳಿಬೇಕಾಗಿತ್ತು. ಇದು ಹಳೇದು. ಸೊ ಇದು ಹಳೇದು. ಅದೇ ಇದು ಹಿಂಗೆ ಇದನ್ನ ತೆಗೆದ್ಬಿಟ್ಟು ಅಡ್ಜಸ್ಟ್ಮೆಂಟ್ಗೆ ಹಾಕೊಂಡಿರೋದಾ? ಸೆಟ್ಟಿಂಗ್ ಮಾಡಕ್ ಅಡ್ಜಸ್ಟಬಲ್ ಹಾಕೊಂಡಿದ್ದೀರಿ. ಓಕೆ ಓಕೆ. ಇದಕ್ಕೆ ಇದನ್ನ ಎತ್ತಿ ಅಲ್ಲಿ ಫಿಟ್ ಮಾಡ್ಕೊಳ್ಳಿ. ಓ ಹಂಗೆ. ಓಕೆ ಓಕೆ. ಬೇರೆ ಅಣ್ಣ ಇದು ವೀಲ್ ಎಲ್ಲ ಏನೇನು? ವೀಲ್ದು ಫ್ರಂಟ್ ಸಸ್ಪೆನ್ಷನ್, ಬ್ಯಾಕ್ ಸಸ್ಪೆನ್ಷನ್, ಲೀ ಸ್ಪ್ರಿಂಗ್ ಪಿನ್ನು, ಸೊ ಎಲ್ಲ ಚೇಂಜ್ ಆಯ್ತು. ಹೌದಾ? ಓಕೆ. ಸೊ ಎಲ್ಲ ಚೇಂಜ್ ಆಯ್ತು. ಅದ್ಯಾವುದು ಬ್ಯಾಲೆನ್ಸ್ ಇಲ್ಲ. ಇನ್ನು ಬ್ರೇಕ್ ಬೂಸ್ಟರ್ ಒಂದು ಕುಂಡ್ರಿಸ್ಬೇಕು. ಇದನ್ನು ಕುಂಡ್ರಿಸಾದ್ಮೇಲೆ ಕ್ಲಚ್, ಸೊ ಬ್ರೇಕ್ ಬೂಸ್ಟರ್ ನಾನು ಕುಂಡ್ರಿಸ್ಕೊಡ್ತೀನಿ. ಓಕೆ. ಇವಾಗ ರೇಡಿಯೇಟರ್ ಅದು ಬ್ರಾಸ್. ಓಕೆ. ಸೊ ಫೈಬರ್ ಇಲ್ಲ, ಫೈಬರ್ ಅಲ್ಲ, ಬ್ರಾಸ್ ಮೀನ್ ಕಾಪರ್ ಟೈಪ್ ಅಲ್ಲಿ. ಅದನ್ನ ರಿಪೇರಿ ಮಾಡೋದಕ್ಕೆ ಅದು ಎಲ್ಲ ಕಡೆ ಕ್ರ್ಯಾಕ್ಗಳು ಬಿಟ್ಕೊಂಡು ರೇಡಿಯೇಟರ್ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ರಿಪೇರಿ ಕೊಟ್ಟಿದ್ದೀವಿ. ಹೌದಾ? ಅದು ನಾರ್ಮಲ್ ನ್ಯೂ ಮಾಡಲ್ ಏನು ಹಾಕಕ್ಕಾಗಲ್ವಣ್ಣ? ಹೊಸ ಗಾಡಿಗಳಿಗೆಲ್ಲ ಬರ್ತಾವಲ್ಲ, ಈ ಮಾಡಲ್ಗೆ ಅದಿದ್ರೆ ಚಂದ, ಅದೇ ಬೆಸ್ಟ್ ಅಂತೀರಾ? ಅದಕ್ಕೆ ಕಾರಣ ಏನಕ್ಕೆ ಅಂದಾಗ ನೀವು ಈಗ ಎಲ್ಸಲ್ಲಿ ನೀವು ರನ್ ಮಾಡಬೇಕಾದ್ರೆ ಈ ಫೈಬರ್ ಬಾಡಿ ಎಲ್ಲ ಏನಾಗುತ್ತೆ ಅಂದ್ರೆ ತಡಿಯಲ್ಲ, ಓಪನ್ ಕಾಪರ್ ಆಗಿರೋದ್ರಿಂದ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ. ಹೀಟು 90 ಡಿಗ್ರಿ ಮೇಲೆ ಹೀಟ್ ಕೂಡ 100 ಡಿಗ್ರಿ ಹೋದ್ರೂ ಕೂಡ ಅದು ತಡೆಯೋ ಕೆಪಾಸಿಟಿ ಇದೆ. ಓಕೆ. ಫೈಬರ್ ಓಲ್ಡ್ ಈಸ್ ಗೋಲ್ಡ್. ಹೌದಾ? ಓಕೆ ಓಕೆ. ಕಾಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಷ್ಟು ಬೇಡ. ಓಕೆ. ಅಂದರೆ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ವಾಟರ್ ಹಾಕ್ಬೇಕಾ, ಕೂಲೆಂಟ್ ಹಾಕೊಬೋದಣ್ಣ? ಇವಾಗ ನಾನು ಕೂಲೆಂಟ್ ಹಾಕ್ಕೊಡ್ತೀನಿ, ನೀವು ಕೂಲೆಂಟ್ ಯೂಸ್ ಮಾಡಿ. ಕೂಲೆಂಟ್ ಯೂಸ್ ಮಾಡ್ಬೋದು. ಯಾಕಂದ್ರೆ ನಾವು ಅಲ್ಲಿ ಮೈಸೂರಿಂದ ಬರಬೇಕಾದ್ರೆ ಬೆಂಗಳೂರು ಎಂಟ್ರಿ ಆಗೋವರೆಗೂ ಒಂದು ಬಂದ್ವಿ, ಒಂದು 60-70 ಬಂದ್ವಿ. ಆಮೇಲೆ ಬೆಲ್ಟ್ ಕಟ್ಟಾಗಿದ್ದು ಗೊತ್ತಾಗಿಲ್ಲ, ಸೌಂಡ್ ಬಂತು ಪಟ್ ಅಂತ. ಆಮೇಲೆ 2 ಕಿಲೋಮೀಟರ್ ಬರೋಂಗಿಲ್ಲ, ಫುಲ್ ಹೀಟ್ ಆಗಿಬಿಡೋದು, ಹೊಗೆ ಎಲ್ಲ ಬಂದ್ಬಿಡೋದು. ಅದು ಬಟ್ ಹಂಗೂ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇಲ್ಲಾಂದ್ರೆ ಇಂಜಿನ್ ಪ್ರಾಬ್ಲಮ್ ಆಗೋದು. ಇಲ್ಲ ಇವಾಗಿಲ್ಲ, ಇದನ್ನೆಲ್ಲ ನೀನು ಎಷ್ಟು ದೂರ ಬೇಕಾದ್ರೂ ರನ್ ಆಗ್ಬೋದು. ಬೆಡ್ಡಿಂಗ್ ಎಲ್ಲ ಹೋಗ್ಬಿಟ್ಟಿತ್ತು, ಇಂಜಿನ್ ಗೇರ್ ಬಾಕ್ಸ್ ಬೆಡ್ಡಿಂಗ್. ಓಕೆ ಓಕೆ. ಎಲ್ಲ ಬಂದಿದೆ. ಬಂದಿದೆ, ತೋರಿಸ್ತೀನಿ. ಓಕೆ ಓಕೆ. ಅದು ಬೆಡ್ಡಿಂಗು, ಯಾಕಂದ್ರೆ ವೈಬ್ರೇಷನ್ ಬರುತ್ತೆ ಬೆಡ್ಡಿಂಗ್ ಹೋಗ್ಬಿಟ್ರೆ. ವೈಬ್ರೇಷನ್ ಇಲ್ದಿರಾ ಇರೋದ್ರಲ್ಲಿ ಇಂಜಿನ್ ವೈಬ್ರೇಷನ್, ಅದು ನಾವು ಗೇರ್ ಹಾಕ್ಬಿಟ್ಟು ಮೂವ್ ಮಾಡ್ಬೇಕಾದ್ರೆ ಬೆಡ್ಡಿಂಗ್ ಹೋಗ್ಬಿಟ್ರೆ ಅವೆಲ್ಲ ಏನು ಬರಲ್ಲ. ಎಲ್ಲ ಕಟ್ ಆಗಿತ್ತು, ಎಲ್ಲ ಚೇಂಜ್ ಮಾಡಿ ಎಲ್ಲ ಕ್ಲಿಯರ್ ಆಗಿದೆ. ನೋಡೋಣ, ಆದರೆ ಫ್ರೈಡೇ ಒಳಗಡೆ ಕೊಡೋದು ಟ್ರೈ ಮಾಡ್ತೀನಿ. ಇದೇ ಗಾಡಿಯಲ್ಲಿ ಹೋಗಿ ಸೀಟ್ ಎತ್ಕೊಂಡ್ಬರ್ತೀವಿ. ಹೌದು, ಆಟೋಗೆ ಹಾಕಕ್ಕಾಗಲ್ಲ. ಹೌದು, ಇದನ್ನ ಎತ್ಕೊಂಡೋಗಿ ಸೀಟ್ದೊಂದು ಅಲ್ಲೇ ನಾನು ಸೀಟ್ ಎತ್ಕೊಂಡು ಈ ಸೀಟ್ನಲ್ಲೇ ಬಿಚ್ಬಿಟ್ಟು ಆ ಸೀಟ್ ಹಾಕೊಂಡ್ಬರ್ತೀನಿ. ಇದೆಲ್ಲ ಏನಿದೆ ಕಂಪ್ಲೀಟ್ ಮಾಡಿ, ಹೌದಾ, ರೌಂಡ್ ಚೆಕ್ ಮಾಡ್ಬಿಟ್ಟು ವೀಲ್ ಎಲಿಮೆಂಟ್ ಎಲ್ಲ ಮಾಡಿ, ಓಕೆ 4x4 ಎಲ್ಲ ಚೆಕ್ ಮಾಡ್ಬಿಟ್ಟು. ಓಕೆ. ಅಂದರೆ ಇವಾಗ ಇದು ಗೇರ್ದು ಕೆಲಸ, ಆಮೇಲೆ ಇದು ವೀಲ್ದು, ಬ್ರೇಕು, ಬೇರಿಂಗ್ಸು ಅದೆಲ್ಲ ಆಗಿದೆ. ಅದು ಬಿಟ್ಟರೆ ಇದು ಯಾವುದೋ ಏನಂದ್ರೆ ಕ್ಲಚ್ಚು, ಗೇರ್ ಬಾಕ್ಸು, ರೇಡಿಯೇಟ್ರು, ಇಂಜಿನಲ್ಲಿ ಸದ್ಯಕ್ಕೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೆಟ್ಟಿಂಗ್ ಮಾಡ್ತೀವಿ ಇಂಜಿನ್ ಸೆಟ್ಟಿಂಗ್. ಅದ್ರಲ್ಲಿ ಏನಾಗಿದೆ ಅಂದರೆ ಓವರ್ ಸ್ವಲ್ಪ ಬಾಯ್ಲ್ ಆಗಿ ಸುಮಾರು ಸತಿ ಬಾಯ್ಲ್ ಆಗಿರೋದಕ್ಕೆ ಸ್ವಲ್ಪ ಟೆಂಪ್ರೇಚರ್ ಕೈ ತೋರಿಸ್ತಾ ಇದೆ, ಮಾಡ್ತೀವಿ. ಹೌದಾ? ಅದು ಬಿಟ್ಟರೆ ಸ್ಪೀಡೋಮೀಟ್ರ್ ಒಂದು ಓಡ್ತಾ ಇಲ್ಲ ನಾನು.
ಇವಾಗ ಕೇರ್ ಬಾಕ್ಸ್ ಎಕ್ಸ್ತೀನಿ ಅದೊಂದ್ಸತಿ ಅದೇ ಅದು ಏನೋ ನಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಬಿಡಿ, ಎಲ್ಲ ಡಿಜಿಟಲ್ ಆಗಿ ಇರುತ್ತಲ್ಲ. ಅದು ಸ್ಪೀಡೋಮೀಟರ್ಗಳು ಒಂದ್ಸತಿ ನೋಡಿ. ಅದು ಬಿಟ್ಟರೆ ಇನ್ನು ಅದೇ ನಾರ್ಮಲ್ ಪುಷ್ ಹೀಟ್ ಸ್ಟಾರ್ಟ್ ಅಲ್ಲ, ಅದು ಮಾಮೂಲಿ ಸ್ಟಾರ್ಟ್. ಅಂದರೆ ಗಿಂಜಿನ್ ಏನು ಚೇಂಜ್ ಮಾಡೋದು ಬೇಡ, ಏನು ಬೇಡ, ಚೆನ್ನಾಗಿದೆ. ಬಟ್ ನೀವು ಹಿಲ್ಸಲ್ಲಿ ಓಡಿಸೋದಕ್ಕೆ ಹಾಂ ಬೆಟರ್, ಇದು ಬೆಟರ್. ನಾವು ಬೇರೆ ಯಾವುದೇ ಇಂಜಿನ್ ಹಾಕೋದು ನಿಮ್ಗೆ ಈ ಪವರ್ ಬರಲ್ಲ. ಇದರಲ್ಲಿ ಒಂದು ಖುಷಿ ಪಡಬೇಕಾಗಿರೋದೇನು ಅಂದರೆ ಒಬ್ಬರೇ ಇದ್ರೂ ಒಂದೇ ಪಿಕಪ್. ಹಾಂ ಗಾಡಿ ತುಂಬ 10 ಜನ ಇದ್ರೂ ಒಂದೇ ಪಿಕಪ್, ಒಂದೇ ಪಿಕಪ್ಪು. ಡಿಫ್ರೆನ್ಸ್ ಬರಲ್ಲ. ಹಾಂ ಈ ಇಂಜಿನಲ್ಲಿ ಅದೊಂದು ಸ್ಪೆಷಲಿಟಿ ಅಂತ ಚೆನ್ನಾಗಿದೆ. ಓಕೆ. ನೀನು ಒಬ್ಬನೇ ಓಡಿಸ್ತಾ ಇದ್ರೂ ಅಷ್ಟೇ ಇರುತ್ತೆ ಪಿಕಪ್. ಗಾಡಿ ತುಂಬ 10 ಜನ ಕುಂಡ್ರಿಸ್ಕೊ, ಅಷ್ಟೇ ಇರುತ್ತೆ. ಸೇಮ್ ಪಿಕಪ್ಪೇ ಇರುತ್ತೆ. ಡೌನ್ ಆಗೋದು, ಎಳಿಬೇಕಾದ್ರೆ ಮುಕ್ಕೋದು ಅವೆಲ್ಲ ಇರೋಲ್ಲ. ಓಕೆ. ಈ ಇಂಜಿನಲ್ಲಿ ಅದು ಬೇರೆ ಇನ್ನೇ ವೈಬ್ರೇಷನ್ ಆಗಿದೆ ಫುಲ್ ಎಲ್ಲ ಅದು ಚೆಕ್ ಮಾಡಿದ್ರೆ ಆದಮೇಲೆ ಇನ್ನು ಹಳೆ ಐಟಮ್ನೆಲ್ಲ ಒಂದ್ಸತಿ ನಾನು ನಿಮಗೆ ನೀಟಾಗಿ ಮುಂದೆ ಇಟ್ಕೊಟ್ಬಿಟ್ಟು ಹಾಂ ಇನ್ನು ಫೈನಲ್ ಇರೋದು ಎಲ್ಲ ಒಂದ್ಸತಿ ನಿಮ್ಗೆ ನೀಟಾಗಿ ಮುಂದೆ ಇಟ್ಕೊಡ್ತೀನಿ. ಓಕೆ. ಇದು ಸ್ಟೇರಿಂಗ್ ಚೇಂಜ್ ಮಾಡಿದ್ರಣ ಇಲ್ಲ? ಹಾಂ ಇಲ್ಲ ಹಂಗೆ ಇದೆಯಲ್ಲ, ಅಂದರೆ ಅದನ್ನೇ ಸೆಟ್ಟಿಂಗ್ ಮಾಡಿಕೊಡ್ತೀನಿ. ಹೌದಾ? ಓಕೆ. ಪವರ್ ಸ್ಟೇರಿಂಗಿಂತ ಏನು ಇಲ್ಸಲ್ಲ ಎಲ್ಲ. ಹೌದು. ಓಕೆ ಆಯಿತು. ಪವರ್ ಬ್ರೇಕ್ ಆಗುತ್ತೆ. ಪವರ್ ಬ್ರೇಕ್ ಒಂದಾಗುತ್ತೆ. ಹೌದು. ನನಗೆ ಗಾಡಿ ಬೆಳಗ್ಗೆ 7 ಗಂಟೆಲಿ ತೊಗೊಂಬಂದಿದ್ದು, ಅದಕ್ಕೆ ಓಡ್ಸೋಕ್ಕೆ ಭಯ. ಇಲ್ಲಿ ನಿಲ್ಸಿದ್ರೆ ಮುಂದೆ ಹೋಗಿ ನಿಂತ್ಕೊಳ್ಳೋದು ಅದು. ಆಗ ಓಕೆ, ಎಲ್ಲ ಒಂಚೂರು ರೆಡಿ ಆಗಿಬಿಟ್ರೆ ಅದೇ ಈ ಗಾಡಿಗಳಿಗೆ ಅರ್ಜೆಂಟ್ ಮಾಡೋಂಗಿಲ್ಲ. ನೀವು ಹೇಳ್ದಂಗೆ ಟೈಮ್ ಕನ್ಸ್ಯೂಮಿಂಗು, ಅದ್ರ ಪಾಡಿಗೆ ಅದು ತೃಪ್ತಿಯಾಗಿ ರೆಡಿ ಆಗಬೇಕು. ನೀವು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾವು ಅರ್ಜೆಂಟ್ ಮಾಡಿದರೆ ಕಷ್ಟ. ಅದು 5 ತಿಂಗಳಾಯ್ತು. ಇದಣ್ಣ 5 ತಿಂಗಳಾಯ್ತು. ಇವಾಗ ರೆಡಿಯಾಗಿ ನಿಂತಿದೆ. ಓಕೆ. ಇವಾಗ ಫೈನಲ್ಗೆಲ್ಲ ಬಂದು ನಿಂತಿದೆ. ಇನ್ನು ಫೈನಲ್ ಪಾಲಿಶಿಂಗ್ ಇದೆ. ಓಕೆ. ಇಂಟೀರಿಯರು, ಇಂಜಿನ್ದು ಎಲ್ಲ ವರ್ಕ್ ಆಯಿತು. ಓಕೆ. ಫೈನಲ್ ಆಗಿ ಇದು ಇಂಜಿನ್ ಚೇಂಜ್ ಮಾಡಿದಿರಲ್ಲ ಅಣ್ಣ? ಅದು ಇಶ್ಯೂಸು ಇಂಜಿನ್ ಹಾಕಿದ್ದೀರಲ್ಲ? ಇಂಜಿನ್ ಡೀಸೆಲ್ ತೆಗೆದುಬಿಟ್ಟು ಪೆಟ್ರೋಲ್ ಮಾಡಿದ್ದೀನಿ. ಹಾಂ ಹಾಂ. ಇಲ್ಲೆಲ್ಲ ಪೈಂಟಿಂಗು ಎಲ್ಲ ಆಗಿ ಎಲ್ಲ ಕಂಪ್ಲೀಟ್ ಆಗಿದೆ. ಓಕೆ. ಇವಾಗ ಒಂದು ಲಾಂಗ್ ಟ್ರಿಪ್ ನೋಡ್ಬಿಟ್ಟು ಡೆಲಿವರಿ ಕೊಡಬೇಕು. ಓಹೋ, ಟೆಸ್ಟಿಂಗು ನೀವೇ ಮಾಡ್ತೀರಾ? ಅವರು ಟೆಸ್ಟಿಂಗ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಂ. ಅದಕ್ಕೆ ಅವ್ರು ಇಲ್ಲಿಯವರೇನಣ್ಣ? ಲೋಕಲೇನಾ? ಮಾಲೂರು. ಮಾಲೂರವ್ರು? ಹಾಂ. ಓಕೆ ಓಕೆ, ಸೂಪರ್. ನೋಡಿ ಎಲ್ಲ ಗಾಡಿಗಳು, ಎಲ್ಲ ಮಲ್ಟಿ ಬ್ರ್ಯಾಂಡ್ ಗಾಡಿಗಳೆಲ್ಲ ಇದ್ದಾವೆ. ಓಕೆ. ನಾನು ಒಂದು ಊರಿಗೆ ಆಲ್ಟೋ ತೊಗೊಂಡಿದ್ದೀನಣ್ಣ. ಅದೇ ಅದೊಂಚೂರು ಜನರಲ್ ಸರ್ವಿಸ್ ಇದೆ. ಅದೊಂದು ಜನರಲ್ ಸರ್ವೀಸು, ಅದೊಂಚೂರು ಪೇಂಟಿಂಗ್ ಏನಿದೆ ಅದೊಂಚೂರು ನೋಡ್ಬೇಕು. ಓಕೆ. ಸೊ ಇವಾಗ ಇಲ್ಲಿಗೆ ಬಂದಿದೆ ಅಂದರೆ ಆಲ್ಮೋಸ್ಟ್ ಒಂದು 90% ಕೆಲಸ ಮುಗಿದಿದೆ. ನೀವು ಜಸ್ಟ್ ಎಲ್ಲ ಫಿಟ್ಟಿಂಗ್ ಮಾಡೋದು. ಫಿಟ್ಟಿಂಗ್ ಮಾಡಿ ಅಣ್ಣ ಒಂದು ಟೆಸ್ಟ್ ರೈಡ್ ನೋಡಿ ಓಕೆ ಅಂತ ಹೇಳಿದ್ರೆ ಗಾಡಿ ಡೆಲಿವರಿ ಸಿಗುತ್ತೆ. ಸೊ ಇನ್ನೂ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಇದು ನಿಮ್ಮದು ಸೆಕೆಂಡ್ ಪಾರ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು. ಗಾಡಿ ಅಪ್ಡೇಟ್ ಕೇಳ್ತಾ ಇದ್ರಲ್ಲ, ಹಾಗಾಗಿ ಫಸ್ಟ್ ಪಾರ್ಟಲ್ಲಿ ನಾನು ಗಾಡಿ ತಂದು ಬಿಟ್ಟಿದ್ದು, ತೊಗೊಂಬಂದುಬಿಟ್ಟಿದ್ದು. ಇವಾಗ ಗಾಡಿದು ಕೆಲಸ ನಡೀತಾ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಗಾಡಿ ಡೆಲಿವರಿ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನನ್ನ ಹೊಸ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.